ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಧನುಸ್ಸು ರಾಶಿಯವರಿಗೆ ಗುರುಬಲ ಇದೆ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ಬೋದು. ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳಿಕ್ಕೆ, ಮನೆ ಕಟ್ಟಲಿಕ್ಕೆ, ಭೂಮಿ ತೆಗೆದುಕೊಳ್ಳಿಕ್ಕೆ, ಇನ್ನೂ ಮುಂತಾದಂಥ ವಿಚಾರಗಳಿಗೆ ಉತ್ತಮವಾಗಿ ಇರ್ತದೆ. ಆದರೆ ನಿಮಗೆ ಅರ್ಧ ಪಂಚಮ ಶನಿ ದೋಷ ಪ್ರಬಲವಾಗಿ ಇರೋದರಿಂದ ಈ ತಿಂಗಳಲ್ಲಿ ನಿಮ್ಮ ವ್ಯವಹಾರ ವ್ಯಾಪಾರಗಳಲ್ಲಿ ಅಥವಾ ನೀವೊಂದುಕೊಂಡ ಕಾರ್ಯಗಳಲ್ಲಿ ತುಂಬ ಏರುಪೇರು ಕಂಡುಬರುವ ಸಾಧ್ಯತೆಗಳು ಇರೋದರಿಂದ ಈ ಶನಿ ಭಗವಾನರ ಪ್ರಭಾವದಿಂದ ಕೆಲವೊಂದು ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ನೀವೇ ನಿರ್ಲಕ್ಷ್ಯ ವಹಿಸ್ತಕ್ಕಂಥ ಸಾಧ್ಯತೆ, ಅಥವಾ ನಿಮ್ಗೆ ಯಾರಾದರೂ ಸಹಕಾರ ಕೊಡ್ತೀನಿ ಅಂತೇಳಿದರೆ ಅವರಿಂದ ಸಹಕಾರ ಸಿಗದೇ ಹೋಗ್ಬೋದು. ಅಥವಾ ನಿಮ್ಮ ಏನು ಉದ್ಯಮ ಇದೆ ಅಥವಾ ವ್ಯಾಪಾರ ಇದೆ ಅಥವಾ ವ್ಯವಹಾರ ಇದೆ ಅದರಲ್ಲಿ ಅಂದ್ಕೊಂಡಂಥ ಲಾಭ ನಿರೀಕ್ಷಿತ ಮಟ್ಟದಲ್ಲಿ ಸಿಗೋದಿಲ್ಲ. ಇನ್ನು ಕೆಲವರು ಉದ್ಯೋಗ ಮಾಡೋ ಕಡೆ ಆರೋಪ ಬರ್ತಕ್ಕಂಥದ್ದು, ಪ್ರತ್ಯಾರೋಪಕ್ಕೆ ಒಳಗಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಮಸ್ಯೆ ಅನುಭವಿಸೋ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಶನಿವಾರಗಳಂದು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ. ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕಂದ್ರೆ, ಶನಿವಾರ ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಕೈ ಮುಗಿದುಕೊಂಡು ಶನಿ ಭಗವಾನರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದು. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ, ಅನಂತರ ಎಳಬತ್ತಿ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಅಲ್ಲೇ ಪಕ್ಕದಲ್ಲಿ ಶನಿದೇವರ ವಿಗ್ರಹ ಇದ್ದರೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ನವಗ್ರಹಗಳ ಸಾನ್ನಿಧ್ಯ ಇದೆ. ನವಗ್ರಹಗಳಿಗೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ವೀಕ್ಷಕರೇ, ಇಲ್ಲಿ ವಿಶೇಷವಾಗಿ ಶನಿ ಭಗವಾನರ ದೇವಸ್ಥಾನದಲ್ಲಿ ನಿಂತ್ಕೊಂಡೇ ಪೂಜೆ ಮಾಡಿಸ್ಬೇಕು. ದೇವರಿಗೆ ದೀರ್ಘದಂಡ ನಮಸ್ಕಾರ ಮಾಡೋದು, ಅಡ್ಬೀಳೋದು ಮಾಡಬಾರ್ದು. ಇನ್ನು ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಬೆನ್ನು ಮಾಡಿ ಹಿಂದೆ ಬರ್ತಕ್ಕಂಥದ್ದು ಒಳ್ಳೆಯದಲ್ಲ. ಈ ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಆಂಜನೇಯನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಗಣಪತಿ ದೇವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿಯೂ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೋಬೋದು. ದಿನನಿತ್ಯ 8 ಸಾರಿ ಹನುಮಾನ್ ಚಾಲೀಸ್ ಓದೋದ್ರಿಂದಲೂ ನಿಮ್ಮ ಸಮಸ್ಯೆಗಳಲ್ಲಿ ಬದಲಾವಣೆ ಕಂಡು ಶುಭ ಫಲಗಳು ಸಿಗ್ತವೆ. ಈ ನಡೀತಾ ಇರ್ತಕ್ಕಂಥ ತಿಂಗಳು ಪೊಲೀಸ್ ಕೇಸ್ ಇದ್ದರೆ, ಕೋರ್ಟ್ ಕೇಸ್ ಇದ್ದರೆ ಅಥವಾ ಇನ್ನಿತರ ವ್ಯಾಜ್ಯ ವ್ಯವಹಾರಗಳಲ್ಲಿ ಇದ್ದಲ್ಲಿ ತುಂಬ ಎಚ್ಚರಿಕೆಯಿಂದ ಈ ತಿಂಗಳು ನೀವು ನಡೆದುಕೋಬೇಕಾಗ್ತದೆ. ಗಡಿಬಿಡಿಯ ನಿರ್ಧಾರಗಳಲ್ಲಿ ಅಥವಾ ಅವಸರದಲ್ಲಿ ನಮ್ಮದೇ ಗೆಲ್ಲಬೇಕು ಅಂತ ಹೋಗಿ ತೊಂದರೆಗೆ ಅಥವಾ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ಹೋಗಬೇಡಿ. ಆದಷ್ಟು ಕೂಲಾಗಿರಿ. ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ. ಯಾರೊಂದಿಗಾದರೂ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆ ವ್ಯವಹಾರದ ಕಾರ್ಯ ಮಾಡೋದು ಬಹಳ ಉತ್ತಮ. ಇನ್ನು ನಿಮ್ಮ ರಾಶಿಗೆ ನಾಗದೋಷ ಇರೋದಿಲ್ಲ. ಇಲ್ಲಿ ಏನು ಸಮಸ್ಯೆ ಅಂತಂದರೆ, 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ನಿಮಗೆ ಬರಬೇಕಾದಂಥ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಬರ್ದನೆ ಪೆಂಡಿಂಗ್ ನಿಲ್ಲಕ್ಕೂ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು. ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಬಹಳ ಉತ್ತಮ. ನಿಮ್ಮ ಯಾವುದೇ ವಿಚಾರಗಳಿಗೆ, ವ್ಯವಹಾರಗಳಿಗೆ ಕುಟುಂಬದಲ್ಲಿ ಸಹಕಾರ ಸಿಗದೆ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಯಾವುದೇ ರೀತಿಯ ಗಡಿಬಿಡಿಯ ನಿರ್ಧಾರದ ವ್ಯವಹಾರಗಳು ಉತ್ತಮವಾಗಿ ಇರುವುದಿಲ್ಲ. ಈ
ಧನುಸ್ಸು ರಾಶಿಯವರು ಆದಷ್ಟು ಶನಿವಾರಗಳಂದು ಅಸಹಾಯಕರಿಗೆ, ವೃದ್ಧರಿಗೆ ಅಥವಾ ನಿರ್ಗತಿಕರಿಗೆ ತಮ್ಮ ಕೈಲಿಂದ ಆದಂಥ ಸಹಾಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ. ಶನಿವಾರ ಸಂಜೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಕಾಳಜಿ ವಹಿಸಿ ಆದಷ್ಟು ನಿಮ್ಮ ಅತಿ ಅಮೂಲ್ಯವಾದಂಥ ಒಡವೆ ವಸ್ತ್ರಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಹಣಕಾಸಿನ ವಿಚಾರಗಳಾಗಿರ್ಬೋದು, ಇವುಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಕುಟುಂಬದಲ್ಲಿಯೇ ನಿಮ್ಮ ಕೆಲವೊಂದು ಕಾರ್ಯಗಳನ್ನು ಯಶಸ್ಸನ್ನು ಸಹಿಸೋದಿಲ್ಲ ಅಂತಂದರೂ ತಪ್ಪೇನಿಲ್ಲ. ಈ ಕಾರಣದಿಂದಾಗಿ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದಷ್ಟು ದಿನನಿತ್ಯ 8 ಸಾರಿ ಹನುಮಾನ್ ಚಾಲೀಸ್ ಓದೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗಿ ಶುಭ ಫಲಗಳು ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.